ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೋ ಅನ್ನಿಸ್ತಾ ಇಲ್ಲ, ಆದ್ರೆ ನನ್ಗನ್ನಿಸ್ತಾ ಇದೆ. ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ನನ್ ಮೇಲೆ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಭಾವನೆ ಬರ್ತಾ ಇದೆ. ನಾನು ಹೇಳೋದನ್ನ ನೀವು ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು, ಆದ್ರೆ ನಂಗೆ ಮಾತ್ರ ಹೀಗೆ ಅನ್ನಿಸ್ತಾ ಇದೆಯಾ? ಅದೇ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಟ್ನಲ್ಲಿ ನಮ್ಮಿಬ್ಬರ ಮಧ್ಯೆ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಹೇಳದ್ನಲ್ಲ, ನನಗೇನು ಅನ್ನಿಸ್ತಿಲ್ಲ. ಆದ್ರೂ ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೇಗೆ ಅಂದ್ರೆ ನಿಮ್ ಕಣ್ಣು ಎಲ್ಲ ನಿಜ ಹೇಳ್ತಾ ಇದೆ. ನಿಮ್ ಮನ್ಸು ನನ್ ಜೊತೆ ಮಾತಾಡೋಕ್ ಪ್ರಯತ್ನ ಪಡ್ತಾ ಇದೆ, ಆದ್ರೆ ನಿಮ್ ನಾಲ್ಗೆನೆ ಧೈರ್ಯ ಮಾಡ್ತಿಲ್ಲ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ನಿಜ ಹೇಳಿ, ನಾನ್ ಹೇಳಿದ್ ನಿಮ್ಗೆ ವಿರಾಟ್, ಮೊದ್ಲು ನೀವ್ ಹುಷಾರಾಗ್ಬೇಕು. ಸುಮ್ನೆ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡಿ. ನಾನು ಹೋಗಿ ನಿಮ್ಗೆ ಕುಡಿಯೋದಕ್ಕೆ ಏನಾದ್ರೂ ತರ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಹಾಗೆಲ್ಲ ಏನೂ ಇಲ್ಲ ವಿರಾಟ್. ಸುಮ್ಮನೆ ಬೇಡದೆ ಇರೋ ಯೋಚನೆನ ಬಿಟ್ಬಿಟ್ಟು ರೆಸ್ಟ್ ಮಾಡಿ. ಹೋಗಿ ಹೋಗಿ, ನನ್ನ ಮನಸ್ಸು ನನ್ನ ಕಣ್ಣು ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಭೈರವಿ ಅವ್ರಿಗೂ ನನ್ನ ಮೇಲೆ ಲವ್ ಆಗ್ತಾ ಇದೆ. ಆಗ್ತಿದೆ. ಹಲೋ ಡ್ಯಾಡ್. ಏನಮ್ಮ ಮಗಳೇ, ನನ್ನ ಫೋನ್ಗೆ ಕಾಯ್ತಿದ್ಯಾ? ಇಮಿಡಿಯೇಟ್ ಆಗಿ ರಿಸೀವ್ ಮಾಡ್ಬಿಟ್ಟೆ. ಹೇಗಿದೆಯಮ್ಮ? ಅಳಿಂದ ಹೇಗಿದ್ದಾರೆ? ಹಾಸ್ಪಿಟಲ್ ಹೊರಟ್ರ? ಇನ್ನೂ ಅಲ್ಲೇ ಇದ್ದೀರಾ? ನಾವು ಹಾಸ್ಪಿಟಲ್ ಇಂದ ಮನೆಗೆ ಬಂದ್ವಿ ಡ್ಯಾಡ್. ಭವಾನಿ, ಮಗು ಎಲ್ರೂ ಒಟ್ಟಿಗೆ ಬಂದ್ವಿ. ವೆರಿ ಗುಡ್ ಮಾ. ಭವಾನಿ ಹೇಗಿದ್ದಾಳೆ? ಮಗು ಹೇಗಿದೆ? ಯಾರು ಹಾಗಿದ್ದಾಳೆ ನಮ್ಮ ಪುಟ್ಗೌರಿ? ಈಗ ಹೇಳೋದ್ ಕಷ್ಟ. ನೀವೇ ಬಂದ್ ನೋಡಿದ್ಮೇಲೆ ಯಾರ್ ತರ ಇದ್ದಾಳೆ ಅಂತ ನೀವೇ ಹೇಳ್ಬಿಡಿ. ಅಂತೂ ಸಾಧಿಸ್ಬಿಟ್ಟೆ ಮಗಳೇ. ಅಕ್ಕನ ಜೀವನನ ಒಂದು ಹಂತಕ್ಕೆ ತಂದ್ಬಿಟ್ಟೆ. ನೀನ್ ನೋಡಿದ್ರೆ ನಂಗೆ ಹೆಮ್ಮೆ ಅನ್ಸುತ್ತೆ. ಸಣ್ಣ ವಿಷಯ ಸಿಕ್ಕಿದ್ರು ನನ್ನ ಹೊಗಳ್ದೆ ಬಿಡಲ್ಲ ಅಲ್ವಾ ನೀವು? ಹಾಗೇನಿಲ್ಲಮ್ಮ. ವಿರಾಟ್ ಆರಾಮಾಗಿದ್ದಾರ? ಪರವಾಗಿಲ್ಲ. ವಿರಾಟ್ ಅವರಿಗೆ ಸ್ವಲ್ಪ ಸ್ವಲ್ಪ ಗಾಯ ವಾಸಿ ಆಗ್ತಿದೆ. ಎಲ್ಲ ಪೂರ್ತಿ ಸರಿ ಹೋಗೋದಕ್ಕೆ ಇನ್ನೊಂದ್ ವಾರ ಟೈಮ್ ಹಿಡಿಯುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಕಾಲಿಗೆ ಸ್ವಲ್ಪ ಫ್ರಾಕ್ಚರ್ ಆಗಿರೋದ್ರಿಂದ ಟೈಮ್ ಬೇಕಾಗತ್ತೆ. ಸರಿಮಾ, ನೀನು ರೆಸ್ಟ್ ತಗೋ. ಮನೆಯವರು ಅಂತ ನೀನು ಅಲ್ದಾಡಬೇಡ. ಹಾಗೇನಿಲ್ಲ ಡ್ಯಾಡ್. ಓಕೆ ಮಾ, ಯು ಟೇಕ್ ಕೇರ್. ನಾಳೆ ನಾಡಿದ್ದಲ್ಲಿ ಫೋನ್ ಮಾಡ್ತೀನಿ. ಡ್ಯಾಡ್, ಏನಾದ್ರೂ ವಿಷಯ ಇತ್ತಾ? ಏನ್ ಇಂಪಾರ್ಟೆಂಟ್ ವಿಷಯ ಇಲ್ಲಮ್ಮ. ಜಾನ್ವಿ ನಿನಗೆ ಫೋನ್ ಮಾಡಕ್ ಹೇಳಿದ್ಲು, ಟು ಆಸ್ಕ್ ಹೌ ಯು ಆರ್. ಅದಕ್ಕೆ ಜನರಲ್ ಆಗಿ ಫೋನ್ ಮಾಡು. ಸರಿ ಡ್ಯಾಡ್, ಜಾನುಗ್ ವಿಷಯ ತಿಳಿಸ್ಬಿಡಿ. ಓಕೆ ಮಾ, ಬಾಯ್. ಜಾನು, ಎಲ್ಲರೂ ಸೇಫ್ ಆಗಿ ಬಂದು ಮನೆ ತಲುಪಿದಾರಂತೆ. ಡ್ಯಾಡ್, ನಾವ್ ಯಾವಾಗ ಪಾಪು ನೋಡಕ್ ಹೋಗೋದು? ಈಗ ತಾನೇ ಬಂದಿದಾರಮ್ಮ. ಒಂದೆರಡು ದಿನ ಬಿಟ್ಟು ಹೋಗೋಣ. ಸರಿ. ಡ್ಯಾಡ್, ಅದಕ್ ಮುಂಚೆ ನನ್ ಪಾಪುಗೆ ಏನೇನ್ ಬೇಕು ಅಂತೆಲ್ಲ ಲಿಸ್ಟ್ ಮಾಡ್ತೀನಿ. ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಡಣ್ವಾ?
ಅದೇಮ್ಮ ಮಗುಗ್ ಬಟ್ಟೆ ಆಮೇಲೆ ಅದೇನದು ನೋ ನೋ ಡ್ಯಾಡ್, ಪಾಪುಗೆ ಒಂದ್ ಮುದ್ದಾದ್ ಕಾಲ್ಗೆಜ್ಜೆ, ಅದಕ್ಕೆ ಕೈ ಕಡ, ಆಮೇಲೆ ಬೆರಳಿಗೊಂದ್ ಪುಟ್ಟ ಉಂಗ್ರ, ಮತ್ತೆ ಕತ್ತೆಗೊಂದ್ ಚೈನು.